Hello students, welcome to RH Chemistry. So, ಇವತ್ತಿನ ವಿಡಿಯೋದಲ್ಲಿ we will discuss about coordination compounds lecture 1. ಆಲ್ರೆಡಿ ಈ ಬೋರ್ಡ್ ಟಾಪಿಕ್ ಸೆಕ್ಷನ್ನಲ್ಲಿ ಸಾಲಿಡ್ ಸ್ಟೇಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಇನ್ನೂ ಆ ಚಾನಲ್ನ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಕ್ಲಾಸ್ 12 ಬೋರ್ಡ್ ಅಂಥೇಳಿ ನಿಮಗೆ ಒಂದು ಪ್ಲೇಲಿಸ್ಟ್ ಕಾಣಿಸ್ತದೆ. ಅದರಲ್ಲಿ ನಿಮಗೆ ಸಾಲಿಡ್ ಸ್ಟೇಟ್ ಕಂಪ್ಲೀಟ್ ಚಾಪ್ಟರ್ ಸಿಗ್ತದೆ. ಸೊ ಡಿಲೀಟೆಡ್ ಪೋರ್ಷನ್ನ ಬಿಟ್ಟು ಕಲಿಸಿದ್ದಿದೆ. ಈಗಲೂ ಕೂಡ ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಡಿಲೀಟೆಡ್ ಪೋರ್ಷನ್ನ ಬಿಟ್ಟು ಕಲಿಸ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಎಸ್ಪೆಷಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಕನ್ನಡ ಮತ್ತು ಇಂಗ್ಲೀಷನ್ನು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್, ಲೆಟ್ ಅಸ್ ಕಂಟಿನ್ಯೂ ವಿತ್ ದಿಸ್. ಸೊ ಇನ್ ದಿಸ್ ಕೇಸ್ ಫಸ್ಟ್ ವಿಲ್ ಸಿ ವಾಟ್ ಈಸ್ ಡಿಲೀಟೆಡ್ ಸಿಲೆಬಸ್. ಡಿಲೀಟೆಡ್ ಸಿಲೆಬಸ್ ಯಾವುದಂತ ನೋಡ್ಬೋಣಂತೆ. ಸೊ ರಿಟೇನ್ಡ್ ನೋಡಿ, ವರ್ನಸ್ ಥಿಯರಿ ರಿಟೇನ್ ಆಗಿದೆ. ಡೆಫಿನಿಷನ್ ಆಫ್ ಸಮ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ಇದೆ, ಇಂಪಾರ್ಟೆಂಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ನಾಮನ್ಕ್ಲೇಚರ್ ಇದೆ, ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್ಸ್ ಇದೆ, ಅಂದರೆ VBT, CFT, ಸ್ಟೆಬಿಲಿಟಿ ಮೆಟಲ್ ಕಾರ್ಬೋನಿಲ್ ಇದೆ. ಬಟ್ ಐಸೋಮೆರಿಸಮ್ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಂಪಾರ್ಟೆನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಹಾಗಾದರೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರೆ ಈ ವರ್ಷ ಅಂತ ನೋಡಿದರೆ, ಸೊ ದೆರ್ ಆರ್ 9 ಮಾರ್ಕ್ಸ್ ಆರ್ ಗೋಯಿಂಗ್ ಟು ಆಸ್ಕ್ ಫ್ರಮ್ ದಿಸ್ ಚಾಪ್ಟರ್. ಅದು ಹೇಗೆ ಅಂತಂದರೆ 3 ಮಾರ್ಕ್ಸ್ 3 ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ಸೊ 3 ಮಾರ್ಕ್ಸ್ 3 ಕ್ವಶನನ್ನು ಕೇಳ್ತಾರೆ. ಸೊ ಟೋಟಲ್ 9 ಮಾರ್ಕ್ಸನ್ನು ಇದರಲ್ಲಿ ಕೇಳ್ತಾರೆ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸಮ್ ಇಂಟ್ರಡಕ್ಷನ್ ಪಾರ್ಟ್. ಸೊ ನಾವು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಟೈಪ್ ಆಫ್ ಸಾಲ್ಟ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಸಾಲ್ಟ್. ಒನ್ ಈಸ್ ವಿ ಕಾಲ್ ಇಟ್ ಎಸ್ ಸಿಂಪಲ್ ಸಾಲ್ಟ್, ಇನ್ನೊಂದು ಡಬಲ್ ಸಾಲ್ಟ್, ಇನ್ನೊಂದು ಕಾಂಪ್ಲೆಕ್ಸ್ ಸಾಲ್ಟ್. ಹಾಗಾದರೆ ಸಿಂಪಲ್ ಸಾಲ್ಟ್ ಅಂದ್ರೇನು? ಸಿಂಪಲ್ ಸಾಲ್ಟ್ ಅಂತಂದರೆ ಆ್ಯಸ್ ವಿ ನೋ NaCl is a best example which contains 1 cation and 1 anion. ಅಂದರೆ ಇದರೊಳಗೆ ಒಂದು ಕ್ಯಾಟಿಯಾನ್ ಇರ್ತದೆ ಮತ್ತು ಒಂದು ಆನಿಯಾನ್ ಇರ್ತದೆ. ಅದು ಸಿಂಪಲ್ ಸಾಲ್ಟ್. ಒಂದು ಅಂತಂದರೆ ಒಂದು ಟೈಪ್ ಇರ್ತದೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ NaCl ನೋಡಿ, ಸಾಲ್ಟ್ Na+Cl-, ರೈಟ್. ಹಾಗೆ ಸೊ ಡಬಲ್ ಸಾಲ್ಟ್ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಡಬಲ್ ಸಾಲ್ಟಲ್ಲಿ ಕಂಟೇನ್ಸ್ 2 ಸಿಂಪಲ್ ಸಾಲ್ಟ್, 2 ಆರ್ ಮೋರ್ ಸಿಂಪಲ್ ಸಾಲ್ಟ್ ಮೇಡ್ ಅಪ್ ಆಫ್ ಡಬಲ್ ಸಾಲ್ಟ್. ಸೊ ಈ ಕೇಸಲ್ಲಿ ಮೋರ್ಸ್ ಸಾಲ್ಟ್ ನೋಡಿ, ಫೆರಸ್ ಅಮೋನಿಯಂ ಸಲ್ಫೇಟ್ ಇದೆ, ಹೌದಾ. ಫಾರ್ಮುಲಾ FeSO4 NH4 twice SO4 6S2 ಅಂಥೇಳಿ. ದಿಸ್ ಈಸ್ ಅ ಡಬಲ್ ಸಾಲ್ಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್. ಸೊ ಕಾಂಪ್ಲೆಕ್ಸ್ ಸಾಲ್ಟ್ ಅಂತಂದರೆ ಏನಾಗಾದರೆ, ಕಾಂಪ್ಲೆಕ್ಸ್ ಸಾಲ್ಟ್ ಅಂತಂದರೆ ಕೋಆರ್ಡಿನೇಷನ್ ಕಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಂಪೌಂಡ್ ಅಂತ ಏನು ಕರಿತೀವಿ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. K4FeCN6 ಅಂತ ಇದೆ, ಹೌದಾ. ಸೊ ಇದರೊಳಗೆ ಪೊಟ್ಯಾಷಿಯಮ್ ಹೊರಗಡೆ ಏನು ಕಾಣಿಸ್ತಾ ಇದೆ, ಒಳಗಡೆ ಐರನ್ ಇದೆ. ಆ ಐರನ್ನನ್ನು ನಾವು ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀವಿ. ಸಯನೈಡನ್ನು ವಿ ಕಾಲ್ ಇಟ್ ಆ್ಯಸ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ರಿಮೆಂಬರ್, ಈ ಸ್ಕ್ವೇರ್ ಬ್ರಕೆಟ್ ಒಳಗಡೆ ಏನು ಕಾಣಿಸ್ತಾ ಇದೆ ನಮಗೆ, ವಾಟ್ ಎವರ್ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸ್ಕ್ವೇರ್ ಬ್ರಕೆಟ್, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ, ರೈಟ್. ಸೊ K4 ಅಂತ ಏನು ನಿಮಗೆ ಕಾಣಿಸ್ತಾ ಇದೆ, ದಿಸ್ K4 ಈಸ್ ನಥಿಂಗ್ ಬಟ್ ಕೌಂಟರ್ ಅಯಾನ್. ಕೌಂಟರ್ ಅಯಾನ್ ಅಂತಂದರೆ ಇದರ ಮೇಲ್ಗಡೆ ಏನು ಚಾರ್ಜ್ ಬರ್ತದೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ್ಯಡ್ ಮಾಡಿರೋಂಥ ಪೊಟ್ಯಾಷಿಯಮ್ ಇದು. ಸೊ ಇದನ್ನು ನಾವು ಕಾಂಪ್ಲೆಕ್ಸ್ ಸಾಲ್ಟ್ ಅಂಥೇಳಿ ಕರಿತೀವಿ. ಸೊ ಕೋಆರ್ಡಿನೇಷನ್ ಕಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಸಾಲ್ಟನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದರೆ, ದೀಸ್ ಆರ್ ದ ಸಾಲ್ಟ್ ವಿಚ್ ಈಸ್ ಕಂಟೈನಿಂಗ್ ಕೋಆರ್ಡಿನೇಷನ್ ಎಂಟಿಟಿ ಇನ್ ವಿಚ್ ಸೆಂಟ್ರಲ್ ಮೆಟಲ್ ಆಟಮ್ ಬಾಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಆನಿಯಾನ್ಸ್ ಕಾಲ್ಡ್ ಆ್ಯಸ್ ಲಿಗ್ಯಾಂಡ್ಸ್ ಬೈ ಕೋಆರ್ಡಿನೇಟ್ ಬಾಂಡ್. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು Fe ಇದೆ ಅಂತ ಇಟ್ಕೊಳ್ಳಿ. Fe ಇಸ್ ಮೆಟಲ್ ಅಯಾನ್. ಇದಕ್ಕೆ ಸಯನೈಡ್ ಬಾಂಡ್ ಇದೆ, 6 ಸಯನೈಡ್ ಬಾಂಡ್ ಆಗ್ತದೆ. ಫಿಕ್ಸ್ಡ್ ನಂಬರ್ ಇರ್ತದೆ, ಯಾವಾಗಲೂ 6 ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ಫಿಕ್ಸ್ಡ್ ನಂಬರ್ ಇರ್ತದೆ. ದ ಬಾಂಡ್ ಬಿಟ್ವೀನ್ ಐರನ್ ಆ್ಯಂಡ್ ದ ಸಯನೈಡ್ ಈಸ್ ಕಾಲ್ಡ್ ಆ್ಯಸ್ ಕೋಆರ್ಡಿನೇಟ್ ಬಾಂಡ್. ಸೊ ದಟ್ ಈಸ್ ಕೋಆರ್ಡಿನೇಷನ್ ಕಂಪೌಂಡ್, ರೈಟ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಿದರೆ, ಸಿ ಎಕ್ಸಾಂಪಲ್ ಏನು ಹಾಗಾದರೆ ನಮಗೆ ಗೊತ್ತಿದೆ, ಕ್ಲೋರೋಫಿಲ್ ಅಂತ ಇದೆ, ಹೌದಾ. ಸೊ ಇನ್ leaf there is a chlorophyll, green pigment. So that is containing coordination compound which is made up of magnesium. ಅದೇ ರೀತಿ hemoglobin contains iron. ಸೊ ಅದೇ ರೀತಿ ವಿಟಮಿನ್ B12 contains cobalt. cyanocobalamin ಅಂತ ಏನು ಕರಿತೀವಿ, that is cobalt, right. Now difference between simple salt, double salt and complex salt we'll see. ಡಬಲ್ ಸಾಲ್ಟ್ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ನಾವು ಮೋಹರ್ಸ್ ಸಾಲ್ಟನ್ನು ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ವೆನ್ ಮೋಹರ್ಸ್ ಸಾಲ್ಟ್ ಇಸ್ ಡಿಸಾಲ್ವ್ ಇನ್ ವಾಟರ್, ದೀಸ್ ಆರ್ ಸ್ಟೇಬಲ್ ಇನ್ ದ ಸಾಲಿಡ್ ಸ್ಟೇಟ್, ನೋ ಡೌಟ್. ಬಟ್ ವೆನ್ ಇಟ್ ಈಸ್ ಡಿಸಾಲ್ವ್ ಇನ್ ವಾಟರ್, ವಾಟ್ ಹ್ಯಾಪನ್ಸ್ ಈಸ್ ಡಿಸೋಸಿಯೇಟ್ ಇನ್ ಟು NH4+, SO4 2-, Fe2+ ions.
that is the one which is dissociate to form these ion which is not stable in the aqueous solution. ಅಂದರೆ ಸಾಲಿಡ್ ಸ್ಟೇಟ್ ಇದ್ದಾಗ ಸ್ಟೆಬಿಲಿಟಿ ಇತ್ತು, ಎಕ್ವಿಯಸ್ಸಲ್ಲಿ ಹಾಕಿದಾಗ ಸ್ಟೆಬಿಲಿಟಿ ಹೋಯಿತು. ಸೊ ಅಂಥದ್ದನ್ನು ಡಿಫರೆನ್ಸ್ ಡಬಲ್ ಸಾಲ್ಟ್ ಅಂಥೇಳಿ ನಾವು ಕರಿತೀವಿ. ಈಗ ಮೋರ್ಸ್ ಸಾಲ್ಟ್ ವಿಲ್ ಕಂಟೇನ್ಸ್ ವಾಟ್ ಎವರ್ ದ ಅಯಾನ್ಸ್ ಇಲ್ಲೇನು ಕಾಣಿಸ್ತಾ ಇದೆ ಇವೆಲ್ಲದಕ್ಕೂ ಕೂಡ ನಿಮಗೆ ಟೆಸ್ಟ್ ಬರ್ತದೆ. ಹೇಗೆ ಟೆಸ್ಟ್ ಬರ್ತದೆ? ಸೊ ನಮಗೆ ಗೊತ್ತಿದೆ, ಕಾಂಪ್ಲೆಕ್ಸ್ ಈ ನಿಮ್ಮ ಲ್ಯಾಬಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಮಾಡ್ತೀವಿ, ಹೌದಾ? ಆ ಕ್ವಾಲಿಟೇಟಿವ್ ಅನಾಲಿಸಿಸಲ್ಲಿ ನಿಮಗೆ ಅಮೋನಿಯಂ ಟೆಸ್ಟ್ ಮಾಡ್ಬೋದು, ಸಲ್ಫೇಟ್ ಟೆಸ್ಟ್ ಮಾಡ್ಬೋದು, ಐರನ್ ಟೆಸ್ಟ್ ಮಾಡ್ಬೋದು, ಇವೆಲ್ಲದಕ್ಕೂ ಟೆಸ್ಟ್ ಬರ್ತದೆ. ಇದು ಡಬಲ್ ಸಾಲ್ಟ್. ಸೊ ಪ್ರಾಪರ್ಟಿ ಆಫ್ ಡಬಲ್ ಸಾಲ್ಟ್ ಸೊಲ್ಯೂಷನ್ಸ್ ಆರ್ ನಿಯರ್ಲಿ ಸೇಮ್ ಆಸ್ ದಟ್ ಆಫ್ ದ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಸೊ ಇಲ್ಲಿ ಪ್ರಾಪರ್ಟಿ ಆಫ್ ದ ಡಬಲ್ ಸಾಲ್ಟ್ ಹೇಗೆ ಅಂತಂದರೆ, ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿದೆ ಇಲ್ಲಿ Fe2+ SO4 2- NH4+ ಅಂತೇಳಿ ಅದಕ್ಕೆ ಸಿಮಿಲರ್ ಇರ್ತದೆ. ಸೊ ಕಾಂಪ್ಲೆಕ್ಸ್ ಸಾಲ್ಟ್ ಅಂತಂದ್ರೆ ಏನು? ಹಾಗಾದರೆ ಕಾಂಪ್ಲೆಕ್ಸ್ ಸಾಲ್ಟ್ ಅಂತಂದರೆ K4FeCN6. ಫಾರ್ ಎಕ್ಸಾಂಪಲ್ ಇಫ್ ಯು ಸಿ K4FeCN6, ಸೊ ಈ ಕೇಸಲ್ಲಿ ಇಟ್ ಈಸ್ ಕಾಲ್ಡ್ ಎಸ್ ಕಾಂಪ್ಲೆಕ್ಸ್ ಸಾಲ್ಟ್. ಯಾಕಂತಂದರೆ ವೆನ್ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಆರ್ ಡಿಸಾಲ್ವ್ ಇನ್ ವಾಟರ್, ದೀಸ್ ಆರ್ ಸ್ಟೇಬಲ್ ಇನ್ ಬೋತ್ ಸಾಲಿಡ್ ಸ್ಟೇಟ್ ಆ್ಯಂಡ್ ಸೊಲ್ಯೂಷನ್. ಡಬಲ್ ಸಾಲ್ಟ್ ಓನ್ಲಿ ಸ್ಟೇಬಲ್ ಇನ್ ದ ಸಾಲಿಡ್ ಸ್ಟೇಟ್. ಈ ಕಾಂಪ್ಲೆಕ್ಸ್ ಸಾಲ್ಟ್ ಹಾಕಿದ ತಕ್ಷಣ ಏನಾಗ್ತದೆ ನೋಡಿ, ಸೊ ಇಲ್ಲಿ 4K+ ಮತ್ತು FeCN6 4- ಅಂತ ಅಷ್ಟೇ ಬರ್ತದೆ. ಅಂದರೆ ದಿಸ್ ವಿಲ್ ನಾಟ್ ಡಿಸೋಸಿಯೇಟ್ ಇನ್ ಟು ಕಂಪ್ಲೀಟ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್. ಇದರಲ್ಲಿ ನಿಮಗೆ Fe ಸಪರೇಟ್, CN ಸಪರೇಟ್ ಬರೋದೇ ಇಲ್ಲ. ಸೊ ಹಿಯರ್ ಯು ವಿಲ್ ಗೆಟ್ ಓನ್ಲಿ ಪೊಟ್ಯಾಷಿಯಮ್ ಸಪರೇಟ್ ಆ್ಯಂಡ್ FeCN6 ಸಪರೇಟ್. ಸೊ ದಿಸ್ ಈಸ್ ದ ಒನ್ ವಿಚ್ ವಿಲ್ ಡಿಸೋಸಿಯೇಟ್ ಪಾರ್ಷಿಯಲಿ, ವಿ ಕಾಲ್ ಇಟ್ ಆಸ್ ದಟ್ ಈಸ್ ಕಾಂಪ್ಲೆಕ್ಸ್ ಸಾಲ್ಟ್, ರೈಟ್? ಸೊ ಮೆಟಲ್ ಆಫ್ ಕಾಂಪ್ಲೆಕ್ಸ್ ಅಯಾನ್ ಇಸ್ ನಾಟ್ ಫ್ರೀ ಇನ್ ದ ಸೊಲ್ಯೂಷನ್. ಇದರಲ್ಲೇನು ಐರನ್ ಕಾಣಿಸ್ತಾ ಇದೆ ಇದು ಫ್ರೀ ಆಗಿ ಇರೋದಿಲ್ಲ, ರೈಟ್? So property of the solution of coordination compounds are different from that of individual constituents. So ಅಲ್ಲಿ ಸೇಮ್ ಇರ್ತದೆ, ಇಲ್ಲಿ ಡಿಫರೆಂಟ್ ಇತ್ತು. ಸೊ ಇದನ್ನು ನಾವು ಡಿಫರೆನ್ಸ್ ಅಂತ ಬರೆದ್ರೆ, ಸೊ ಸಿಂಪಲ್, ದೀಸ್ ಆರ್ ಸ್ಟೇಬಲ್, ದೀಸ್ ಆರ್ ನಾಟ್ ಸ್ಟೇಬಲ್, ಬಟ್ ಡಿಸೋಸಿಯೇಟ್ ಇನ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್, ಡು ನಾಟ್ ಡಿಸೋಸಿಯೇಟ್. It loses its identity in the solution, but here it does not loses its identity in the solution, it remains the same. So property of double salts are nearly same, and here properties are different from that of individual component. So this is two differences between double salt and complex salt. Let us discuss about terminologies in the coordination compound. So terminologies in the coordination compounds anta andraga, so here different coordination terminologies we come across, but ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಲಿಗ್ಯಾಂಡ್ಸ್ ಬಗ್ಗೆ ಗೊತ್ತಿರಬೇಕು. ಎಡಿಷನ್ ಟು ದಟ್ ವಿ ಹ್ಯಾವ್ ಟು ನೋ ಅಬೌಟ್ ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಕೋಆರ್ಡಿನೇಷನ್ ನಂಬರ್. ಸೊ ಫಸ್ಟ್ ವಿಲ್ ಸಿ K4FeCN6 ಅಂತ ತಗೊಂಡಾಗ ವಾಟ್ ಆಲ್ ದ ಪಾರ್ಟ್ಸ್ ವಿಲ್ ಬಿ ದೇರ್ ಇನ್ ದಿಸ್. ಈಗ ನೋಡಿ, ಫಸ್ಟ್ ಒಂದು ಮೆಟಲ್ ಅಯಾನ್, ಹೌದಾ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇದೆ. ಸೊ ಇದರಲ್ಲಿ CN ಲೆಗ್ಯಾಂಡ್ ಅಂತ ಕರೆದ್ವಿ ನಾವು. ಸೊ ಇದನ್ನು ಕೋಆರ್ಡಿನೇಷನ್ ಎಂಟಿಟಿ ಅಂತ ಹೇಳಿದ್ದೆ, ಹೌದಾ? ಸೊ K4 ಅಂತಂದರೆ, ಸೊ K4 ಅಂತಂದರೆ ಕೋಆರ್ಡಿನೇಷನ್ ಅಯಾನಿಕ್ ಸ್ಪಿಯರ್ ಅಂತೇಳಿ ಹೇಳಿದ್ವಿ. ಇದು ಕೋಆರ್ಡಿನೇಷನ್ ಸ್ಪಿಯರ್. ಇಲ್ಲೇನು ಬ್ರಾಕೆಟ್ ಕಾಣಿಸ್ತಾ ಇದೆ ಕೋಆರ್ಡಿನೇಷನ್ ಸ್ಪಿಯರ್, ಇಲ್ಲೇನು K4 ಕಾಣಿಸ್ತಾ ಇದೆ, ದಿಸ್ K4 ಇಸ್ ವಿ ಕಾಲ್ ಇಟ್ ಆಸ್ ಕೌಂಟರ್ ಅಯಾನ್. ಸೊ ಅಯಾನಿಕ್ ಸ್ಪಿಯರ್ ಅಂತಲೂ ಕರಿತೀವಿ. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಯಾನಿಕ್ ಸ್ಪಿಯರ್ ಆಲ್ಸೋ. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರ್ತದೆ, ಅಯಾನಿಕ್ ಸ್ಪಿಯರ್ ಹೊರಗಡೆ ಇರ್ತದೆ, ರೈಟ್? ನಾವು K4FeCN6 ಸೆಂಟ್ರಲ್ ಮೆಟಲ್ ಆರ್ ಆಟಮ್ ಆರ್ ಅಯಾನ್. Fe ಏನಂತ ಕರಿತೀವಿ ನಾವು? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂತ ಕರಿತೀವಿ. ದಟ್ ಈಸ್ ಟು ವಿಚ್ ಫಿಕ್ಸ್ಡ್ ನಂಬರ್ ಆಫ್ ಗ್ರೂಪ್ಸ್ ಆರ್ ಬಾಂಡೆಡ್ ಇನ್ ದ ಡೆಫಿನೇಟ್ ಜಾಮೆಟ್ರಿಕಲ್ ಅರೇಂಜ್ಮೆಂಟ್. ದಟ್ ವಿ ಕಾಲ್ ಇಟ್ ಆಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮಗೆ. ಸೊ ಯಾವುದೇ ಒಂದು ಕಾಂಪ್ಲೆಕ್ಸಲ್ಲಿ ಬ್ರಾಕೆಟ್ ಒಳಗಡೆ ನಿಮಗೆ ಮೆಟಲ್ ಅಯಾನ್ ಏನು ಕಾಣಿಸ್ತದೆ, ದಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಅದಾದಮೇಲೆ ಲಿಗ್ಯಾಂಡ್ ಅಂತ ಕರೆದ್ವಿ. ಲಿಗ್ಯಾಂಡ್ ಅಂದರೆ ಏನು ಹಾಗಾದರೆ? ಸೊ ಲಿಗ್ಯಾಂಡ್ಸ್ ಆರ್ ನಥಿಂಗ್ ಬಟ್, ರಿಮೆಂಬರ್ ಇನ್ ದಿಸ್ ಕೇಸ್ ಲಿಗ್ಯಾಂಡ್ಸ್ ಆರ್ ನಥಿಂಗ್ ಬಟ್, ಸೊ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಬಾಂಡೆಡ್ ಟು ಸೆಂಟ್ರಲ್ ಆಟಮ್ ಇನ್ ದ ಕೋಆರ್ಡಿನೇಷನ್ ಎಂಟಿಟಿ. ಸೊ ಲಿಗ್ಯಾಂಡ್ಸ್ ಅಂತಂದರೆ ದಿಸ್ ಇಸ್ ದ ಅಯಾನ್ಸ್ ಆರ್ ಮಾಲಿಕ್ಯೂಲ್ ವಿಚ್ ಇಸ್ ಬಾಂಡೆಡ್ ಟು ಐರನ್ ಇನ್ ದ ಕೋಆರ್ಡಿನೇಷನ್ ಎಂಟಿಟಿ, ವಿ ಕಾಲ್ ಇಟ್ ಆಸ್ ಲಿಗ್ಯಾಂಡ್. ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣಂತೆ. ಸೊ ದೆನ್ ಕೋಆರ್ಡಿನೇಷನ್ ಎಂಟಿಟಿ. ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೇನು? Nothing but it constitutes a central metal atom or ion bonded to fixed number of ions or molecules. ಕೋಆರ್ಡಿನೇಷನ್ ಎಂಟಿಟಿ ಅಂದರೆ ಇದು ಒಂದು ಗ್ರೂಪ್. ಆ ಗ್ರೂಪಲ್ಲಿ ಏನಿರ್ತದೆ, ಒಂದು ಸೆಂಟ್ರಲ್ ಆಟಮ್ ಇರ್ತದೆ, ಅದರ ಸರೌಂಡಿಂಗ್ ಮೆಟಲ್ ಅಯಾನ್ಸ್, ಸರೌಂಡಿಂಗ್ ಆ ಲಿಗ್ಯಾಂಡ್ಸ್ ಅನ್ನೋದು ಇರ್ತದೆ, ರೈಟ್? ಸೊ ಇದು ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಕೋಆರ್ಡಿನೇಷನ್ ಸ್ಪಿಯರ್ ಅಂತಂದರೆ ದಟ್ ಇಸ್ ಅ ಸ್ಕ್ವೇರ್ ಬ್ರಾಕೆಟ್ ಇನ್ಸೈಡ್ ವಾಟ್ ಎವರ್ ಇಟ್ ವಿಲ್ ಬಿ ದೇರ್. ಸೊ ಆ ಸೆಂಟ್ರಲ್ ಆಟಮ್ ಆ್ಯಂಡ್ ದ ಲಿಗ್ಯಾಂಡ್ ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ ವಿ ಕಾಲ್ ಇಟ್ ಆಸ್ coordination sphere, right? So this is
K4 FeCN6 ಅಂತ ತೊಗೊಂಡ್ರೆ FeCN6 4 minus is our coordination sphere, remember that. Next, counter ion. K4 ಅಂದ್ರೇನು? K4 is nothing but ionic sphere in which the ion which is present we call it as counter ion ಅಂತ ಕರಿತೀವಿ. ಸೊ ಅದು ಅಯೋನೈಸೇಬಲ್ ಗ್ರೂಪ್ಸ್ ಇರ್ತದೆ, ಇಟ್ ಕ್ಯಾನ್ ಅಯೋನೈಸ್ ಈಸಿಲಿ ಆ್ಯಂಡ್ ಇಟ್ ವಿಲ್ ಬಿ ಔಟ್ಸೈಡ್ ದ ದಿಸ್ ಕೋಆರ್ಡಿನೇಷನ್ ಸ್ಪಿಯರ್, ನಥಿಂಗ್ ಬಟ್ ಸ್ಕ್ವೇರ್ ಬ್ರಾಕೆಟ್. Then we discuss about ligand in detail. Let me tell you, this ligand is very very important. Remember that for 1 mark this can be asked. ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅಲ್ಲಿ ಮೇನ್ ಆಗಿ ನೋಡೋಣಂತೆ. ಮೋನೋಡೆಂಟೇಟ್ ಆರ್ ಯುನಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಎರಡನೇದು ಬೈಡೆಂಟೇಟ್ ಆರ್ ಡೈಡೆಂಟೇಟ್ ಅಂತ ಕರಿತೀವಿ. ಥರ್ಡ್ ಒನ್ ಈಸ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ವಿ ಕಾಲ್ ಇಟ್ ಆಸ್. ಸೊ ಹಾಗಾದರೆ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂದ್ರೇನು? ಸೊ ಮೋನೋಡೆಂಟೇಟ್ ಆಸ್ ದ ನೇಮ್ ಇಂಡಿಕೇಟ್ಸ್, ಮೋನೋ ಅಂದರೆ ಒನ್, ಯುನಿ ಅಂದರೆ ಒನ್. So monodentate ligands are nothing but these are the ligands which is bonded to central atom through single donor atom. Single donor atom ಅಂದರೆ ಇಲ್ಲಿ ಒಂದು ಡೋನರ್ ಆಟಮ್ ಇರ್ತದೆ, ಒಂದು ಡೋನರ್ ಆಟಮ್ ಇರ್ತದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ರಿಮೆಂಬರ್ ಒನ್ ಥಿಂಗ್, ಯು ರಿಮೆಂಬರ್ ಆಲ್ ಲಿಗ್ಯಾಂಡ್ಸ್ ಆರ್ ಇಸ್ ಅ ಲೆವಿಸ್ ಬೇಸಸ್. ಒಂದ್ಸಾರಿ ಲೆವಿಸ್ ಬೇಸ್ ಅಂದರೆ ಏನಂತ ನೆನಪು ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ಲೆವಿಸ್ ಬೇಸ್ ಅಂತಂದರೆ the substance which can donate a pair of electron. For example, ನಾವು ಹೇಳ್ತೀವಿ ಅಮೋನಿಯಾ ಅಂತ ಕರಿತೀವಿ. ಅಮೋನಿಯಾ is a Lewis base because it can donate this lone pair of electrons. So monodentate or unidentate ಅಂತಂದರೆ, so the ligands which is having one lone pair, or you can say the ligand which can bonded to central atom through one lone pair of electron ಅಥವಾ one coordinate bond, we call it as monodentate ligand. ಎಕ್ಸಾಂಪಲ್ ನೋಡಿ H2O. ಸೊ H2Oದಲ್ಲಿ ನೋಡಿ ಓನ್ಲಿ ಆಕ್ಸಿಜನ್ ಕ್ಯಾನ್ ಡೊನೇಟ್, ಕರೆಕ್ಟಾ? ಸೊ NS3 ಓನ್ಲಿ ನೈಟ್ರೋಜನ್ ಕ್ಯಾನ್ ಡೊನೇಟ್ ಹಿಯರ್, ರೈಟ್? ಸೊ ಓನ್ಲಿ ನೈಟ್ರೋಜನ್ ಕ್ಯಾನ್ ಡೊನೇಟ್. ಸೊ ಒಂದು ಲೋನ್ ಪೇರ್ ಇರ್ತದೆ. ಇವೆಲ್ಲದೂ ಕೂಡ ಮೋನೋಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಆ ಮೋನೋಡೆಂಟೇಟಲ್ಲಿ ಮತ್ತೆ ನೆಗೆಟಿವ್, ಪಾಸಿಟಿವ್, ನ್ಯೂಟ್ರಲ್ ಅಂತ ಇರ್ತದೆ. ಇದು ಎಲ್ಲ ಟೈಪಲ್ಲೂ ಇರ್ತದೆ, ಬಟ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಹೇಗಾಗ್ತದೆ? ಸೊ ಸಿ ಇವೆಲ್ಲ ನೋಡ್ಕೋತ ಹೋಗಿ F ಮೈನಸ್, ರೈಟ್? ಹೆಸರೇನು ಕರಿತೀವಿ ಅದು ಬಹಳ ಇಂಪಾರ್ಟೆಂಟು. ಆಲ್ವೇಸ್ ನೆಗೆಟಿವ್ ಲಿಗ್ಯಾಂಡ್ ನೇಮ್ ಎಂಡ್ ಅಪ್ ವಿತ್ ಓ. ಸೊ ಫಾರ್ ಎಕ್ಸಾಂಪಲ್ ನೋಡಿ F ಮೈನಸ್ ಇದ್ರೆ ಏನಂತ ಕರಿತೀವಿ ನಾವು? ಇದನ್ನು ಫ್ಲೂರೈಡ್ ಅಂತ ಕರಿತೀವಿ. ಆ್ಯಕ್ಚುಲಿ ಫ್ಲೂರೈಡ್ ಅಯಾನ್ ಅಂದರೆ F ಮೈನಸ್, ಬಟ್ ವೆನ್ ಇಟ್ ಈಸ್ ಪ್ರೆಸೆಂಟ್ ಆ್ಯಸ್ ಅ ಲಿಗ್ಯಾಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಫ್ಲೂರೈಡೋ. ಇಲ್ಲಿ ನೋಡಿ ಓ ಅನ್ನು ಹಚ್ತೀವಿ, ಫ್ಲೂರೈಡೋ, ಲೈಕ್ ದ್ಯಾಟ್. Cl ಮೈನಸ್ ಕ್ಲೋರೈಡೋ. ಸೊ ಬಿ ಆರ್ ಮೈನಸ್ ಇತ್ತಂದರೆ ಬ್ರೋಮೈಡೋ, CO ಬ್ರೋಮೈಡೋ. ದೆನ್ I ಮೈನಸ್ ಅಯೋಡೈಡೋ ನೋಡಿ. ಸೊ OH ಮೈನಸ್ ಇದ್ದರೆ ಹೈಡ್ರಾಕ್ಸೈಡೋ. ಸೊ CO3 2 ಮೈನಸ್ ಇದ್ದರೆ ಕಾರ್ಬೋನೇಟೋ. ಇದು ಆ್ಯಕ್ಚುಲಿ ಕಾರ್ಬೋನೇಟೋ. SO4 2 ಮೈನಸ್ ಇದ್ದರೆ ಸಲ್ಫೇಟೋ, ವಿ ಕಾಲ್ ಇಟ್ ಆಸ್. ಸೊ NO3 ಮೈನಸ್ ಇದ್ದರೆ ನೈಟ್ರೇಟೋ, ವಿ ಕಾಲ್ ಇಟ್ ಆಸ್. ಸೊ NO2 ಮೈನಸ್ ಇದ್ದರೆ ನೈಟ್ರೈಟೋ ಎನ್ ಅಂತ ಕರಿತೀವಿ. ಸೊ ಅದನ್ನು ಮುಂದೆ ಹೇಳ್ತೀನಿ ನಾನು. ಸೊ ONO ಇತ್ತಂದ್ರೆ ನೈಟ್ರೈಟೋ ಓ ಅಂತ ಕರಿತೀವಿ. ಸೊ ಇಲ್ಲಿ ನೈಟ್ರೋಜನ್ ಥ್ರೂ ಬಾಂಡ್ ಆಗಿರೋದಕ್ಕೆ ಇದನ್ನು ಎನ್ ಅಂತ ಕರೆದ್ವಿ, ಇಲ್ಲಿ ಆಕ್ಸಿಜನ್ ಥ್ರೂ ಬಾಂಡ್ ಆಗಿರೋದಕ್ಕೆ ಓ ಅಂತ ಕರೆದ್ವಿ. NH2 ಮೈನಸ್ ಇದ್ದರೆ ಅಮೈಡೋ ಅಂತ ಕರಿತೀವಿ. ಅದೇ ರೀತಿ CN ಮೈನಸ್ ಇದ್ದರೆ ಸಯನೈಡೋ ಅಂಥೇಳಿ ಕರಿತೀವಿ. ಇವೆಲ್ಲದರಲ್ಲಿ ಒಂದು ಕಾಮನ್ ಥಿಂಗ್ ಅಂತಂದರೆ ವೆನೆವರ್ ದರ್ ಇಸ್ ಅ ಮೋನೋಡೆಂಟೇಟ್ ಲಿಗ್ಯಾಂಡ್ ಇಸ್ ಪ್ರೆಸೆಂಟ್, ಆಲ್ವೇಸ್ ಇಟ್ಸ್ ನೇಮ್ ಶುಡ್ ಎಂಡ್ ಅಪ್ ವಿತ್ ಓ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಮೋನೋಡೆಂಟೇಟ್ ನ್ಯೂಟ್ರಲ್ ಲಿಗ್ಯಾಂಡ್ ಬಗ್ಗೆ ನೋಡೋಣಂತೆ. ನ್ಯೂಟ್ರಲ್ ಲಿಗ್ಯಾಂಡ್ ನೋಡಿ NS3 ಅಮ್ಮೈನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. AMM ಶುಡ್ ಬಿ ದೇರ್. ಇಫ್ ದೆರ್ ಈಸ್ ನೋ MM ಯು ವಿಲ್ ಲೂಸ್ 1 ಮಾರ್ಕ್ ಹಿಯರ್. ಭಾಳ ಇಂಪಾರ್ಟೆಂಟ್. ಸೊ ಇಂಥ ಸ್ಮಾಲ್ ಮಿಸ್ಟೇಕ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಮಿಸ್ಟೇಕ್ ಮಾಡೋದೇ ಇಲ್ಲಿ. ಸೊ ಅಮ್ಮೈನ್ AMIN ಅಂತ ಬರೆದ್ಬಿಡ್ತೀವಿ, ಬಟ್ ಇಟ್ ಈಸ್ ಅಮ್ಮೈನ್ ಅಂತ ಹೇಳಬೇಕು. ಯಾಕೆ ಹಾಗೆ ಹೇಳಬೇಕು ಅಂದರೆ ಇಟ್ ಈಸ್ ಅ ರೂಲ್ ಫ್ರಮ್ IUPAC ರೂಲ್ ಇದ್ದಾಗ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ಬೆಸ್ಟ್, ರೈಟ್? ಸೆಕೆಂಡ್ ಒನ್ ನೋಡಿ H2O ಇದ್ರೆ ಇದಕ್ಕೆ ಅಕ್ವಾ ಅಂತ ಕರಿತೀವಿ. ಇವೆಲ್ಲದರಲ್ಲೂ ಮೋನೋಡೆಂಟೇಟ್ ನ್ಯೂಟ್ರಲ್ ಇದ್ದಾಗ ನೇಮ್ ಈಸ್ ಆ್ಯಸ್ ಇಟ್ ಈಸ್ ಅಂದ್ರೆ ಅದರದ್ದು ಏನು ಹೆಸರಿದೆ ಅದನ್ನು ಹೇಳಿಬಿಡ್ತೀವಿ ನಾವು. ಸೊ ಅದಕ್ಕೆ ನಾವು O ಹಚ್ಚೋದಾಗಲಿ IUM ಹಚ್ಚೋದಾಗಲಿ ಮಾಡೋ ಹಾಗಿಲ್ಲ. ಸೊ CO ಇದ್ರೆ ನಾವು ಕಾರ್ಬೋನಿಲ್ ಅಂತ ಕರಿತೀವಿ, NO ಇದ್ದರೆ ನೈಟ್ರೋಸಿಲ್ ಅಂಥೇಳಿ ಕರಿತೀವಿ. ಸೊ ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸಲ್ಲಿ ಬರ್ತದೆ. ನೆಕ್ಸ್ಟ್ ನೋಡಿ ಬೈಡೆಂಟೇಟ್ ಆರ್ ಡೈಡೆಂಟೇಟ್ ಲಿಗ್ಯಾಂಡನ್ನು ನೋಡೋಣಂತೆ, ರೈಟ್? ಇಲ್ಲಿ ಆ್ಯಕ್ಚುಲಿ ಪಾಸಿಟಿವ್ ಲಿಗ್ಯಾಂಡ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ,
ಪಾಸಿಟಿವ್ ಲಿಗ್ಯಾಂಡ್ದಲ್ಲೂ ಇದೆ, ದೆರ್ ಆರ್, ಬಟ್ ನಮ್ಮ ಸಿಲೆಬಸ್ಸಿಗೆ ಥಿಯರಿ ಎಕ್ಸಾಮಿಗೆ ವಿಲ್ ನೆವರ್ ಕಮ್ ಅಕ್ರಾಸ್ ಪಾಸಿಟಿವ್ ಲಿಗ್ಯಾಂಡ್. ಪಾಸಿಟಿವ್ ಲಿಗ್ಯಾಂಡಲ್ಲಿ 1-2 ಎಕ್ಸಾಂಪಲ್ ಹೇಳಿಬಿಡ್ತೀನಿ. ಸೊ ದಟ್ ಈಸ್ NO2 ಪ್ಲಸ್. NO2 ಪ್ಲಸ್ ಈಸ್ ನೋನ್ ಆ್ಯಸ್, ರಿಮೆಂಬರ್, ನೈಟ್ರೋನಿಯಮ್ ಅಯಾನ್. ಯಾವಾಗಲೂ ಪಾಸಿಟಿವ್ ಅಯಾನ್ ಇಟ್ ಶುಡ್ ಎಂಡ್ ಅಪ್ ವಿತ್ IUM. ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿ ಆಗೋದಿಲ್ಲ, ಇದಕ್ಕಿಂತ ಬೆಟರ್ ಬೋರ್ಡ್ ಮೇಲೆ ಆಗ್ತದೆ, ಬಟ್ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಫೈನ್, ಪ್ಲೀಸ್ ಅಡ್ಜಸ್ಟ್ ವಿತ್ ದ್ಯಾಟ್. IUM ನೈಟ್ರೋನಿಯಮ್. ಸೊ ಇದನ್ನೇ ನಾವು NO2 ಇದೆ, ಇಲ್ಲಿ NO ಪ್ಲಸ್ ಇತ್ತಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ನೈಟ್ರೋಝೋನಿಯಮ್ ಅಂತ ಕರಿತೀವಿ. ಇದ್ರ ಜೊತೆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, NH4 ಪ್ಲಸ್ ಅಂತ ಏನು ಕರಿತೀವಲ್ಲ ನಾವು, NH4 ಪ್ಲಸ್ ಅಂತ ಒಂದು ಸಲ ಎಕ್ಸಾಮಿಗೆ ಕೇಳಿದ್ದಿದೆ ಇದನ್ನು. NH4 ಪ್ಲಸ್ ಅಂತ ಏನು ಕರಿತೀವಿ, ಅಮೋನಿಯಮ್. ದಿಸ್ ವಿಲ್ ನೆವರ್ ಆ್ಯಕ್ಟ್ ಆ್ಯಸ್ ಲಿಗ್ಯಾಂಡ್. ಇಟ್ ವಿಲ್ ನಾಟ್ ಆ್ಯಕ್ಟ್ ಆ್ಯಸ್ ಲಿಗ್ಯಾಂಡ್ಸ್, ರಿಮೆಂಬರ್. ಇದು ಲಿಗ್ಯಾಂಡ್ ಅಂಥೇಳಿ ಆ್ಯಕ್ಟ್ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ? ಯಾಕಂದರೆ ಇದರಲ್ಲಿ ದೆರ್ ಈಸ್ ನೋ ಲೋನ್ ಪೇರ್. ಸೊ ಲಿಗ್ಯಾಂಡ್ ಆಗಬೇಕು ಅಂದರೆ ಮೀನಿಂಗ್ ಏನು? ಲೋನ್ ಪೇರ್ ಇರಬೇಕು. ಲೋನ್ ಪೇರೇ ಇಲ್ಲ ಅಂದರೆ ಅದು ಲಿಗ್ಯಾಂಡ್ ಅಂಥೇಳಿ ಆ್ಯಕ್ಟ್ ಆಗೋದೇ ಇಲ್ಲ, ರೈಟ್? ದೆನ್ ಡೈಡೆಂಟೇಟ್ ಆರ್ ಬೈಡೆಂಟೇಟ್ ನೋಡಿ. ಬೈಡೆಂಟೇಟ್ ಆರ್ ಡೈಡೆಂಟೇಟಲ್ಲಿ ಸಮ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಸಿ. ಫಸ್ಟ್ ಡೆಫಿನಿಷನ್ ನೋಡಿ, ವೆನ್ ದ ಲಿಗ್ಯಾಂಡ್ ಬಾಂಡ್ ಟು ದ ಸೆಂಟ್ರಲ್ ಆಟಮ್ ಥ್ರೂ 2 ಡೋನರ್ ಆಟಮ್ಸ್, ಅಥವಾ ಯು ಕ್ಯಾನ್ ಕಾಲ್ ದಿಸ್ ಲೈಕ್ ದಿಸ್ ಆಲ್ಸೋ. So the ligands which having 2 pair of electron for donation, ಅಥವಾ the ligand which can donate 2 lone pairs to a central metal ion or atom, that is called as bidentate or didentate ligand. ಸೊ ಇದರೊಳಗೆ ನೋಡಿ ಎಕ್ಸಾಂಪಲ್, ಆಕ್ಸಾಲೇಟ್ ಆನಿಯಾನ್. ಆಕ್ಸಾಲೇಟ್ ಆನಿಯಾನ್ ಸ್ಟ್ರಕ್ಚರ್ ಹೇಗಿರ್ತದೆ ಅಂತಂದರೆ COO ಮೈನಸ್, ಸೊ COO ಮೈನಸ್. ಸೊ ಇದು ಆಕ್ಸಾಲಿಕ್ ಆ್ಯಸಿಡಿಂದ ಬಂದಿರ್ತದೆ, HCOO, ಅಥವಾ ಲೈಕ್ ದಿಸ್ ಐ ವಿಲ್ ರೈಟ್ COO. ದಿಸ್ ಈಸ್ ಲೈಕ್ ದಿಸ್, COO ಬೆಟರ್, COOH, COOH. ಸೊ ದಿಸ್ ಈಸ್ ಆಕ್ಸಾಲಿಕ್ ಆ್ಯಸಿಡ್. ಅನ್ನು ತೆಗೆದುಬಿಟ್ರೆ CO ಮೈನಸ್ ಆಕ್ಸಾಲೇಟ್ ಆನಿಯಾನ್ ಅಂತ ಕರಿತೀವಿ. ಇದು ಕೂಡ ನೆಗೆಟಿವೇ ಇದೆ. ನೆಗೆಟಿವ್ ಇರೋದಕ್ಕೆ ಇದರ ನೇಮ್ ಏನಂತ ಕರಿತೀವಿ ನಾವು? ಆಕ್ಸಾಲೇಟೋ. ವಿ ಕಾಲ್ ಇಟ್ ಆಸ್, ಇಟ್ ಈಸ್ ಕಾಲ್ಡ್ ಆಸ್ ಆಕ್ಸಾಲೇಟೋ. ರಿಮೆಂಬರ್ ದಟ್. ದೆನ್ ಇಟ್ ವಿಲ್ linked with the metal ion like this with the help of 2 oxygen atoms. Another ethylene diamine, EN, ethylene diamine, or it is also called as, remember IUPAC name, ethane 1,2 diamine. ಇಲ್ಲಿ ಡಿಫರೆನ್ಸ್ ನೋಡಿ, 1M ಅನ್ನು ಯೂಸ್ ಮಾಡ್ತೀವಿ, NH3ದಲ್ಲಿ 2M ಯೂಸ್ ಮಾಡಬೇಕು. ಸೊ ಇಟ್ಸ್ ಸಿಂಬಲ್ ಇಸ್ EN, ರಿಮೆಂಬರ್. ಸೊ ನಾವು this is, you can see, this is the structure of that molecule, ethylene diamine. Here nitrogen, here it can donate, and it is comes under, remember, neutral ligand. Comes under neutral ligand. So like this it is donating. Then polydentate ligand andre enu? Polydentate antandre it may be 2, 3, 4, 5 pairs it can donate. For example nodi, when the ligand is bonded to central atom through many donor atom, we call it as polydentate ligand. Or it can be defined like this also. The ligands which can donate, or the ligands which can form a coordinate bond with the metal ion with the help of more than 2 pairs of electrons, or which can donate 2 or more than 2 lone pair of electrons, many lone pair of electrons, we can call it as polydentate ligand. ಸೊ ಎಕ್ಸಾಂಪಲ್ ನೋಡಿ, EDTA4 ಮೈನಸ್ ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಏನು? ಇಥಿಲೀನ್ ಡೈಯಮೈನ್ ಟೆಟ್ರಾ ಅಸಿಟೇಟ್. ಇಟ್ ಈಸ್ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಹೆಕ್ಸಾಡೆಂಟೇಟ್ ಅಂತಂದರೆ 6 ಲಿಗ್ಯಾಂಡ್ಸ್. ಸೊ 6 ಪೇರ್ಸ್ ಡೊನೇಟ್ ಮಾಡ್ತದೆ. ಒಂದು ಲಿಗ್ಯಾಂಡ್ 6 ಪೇರ್ಸನ್ನು ಡೊನೇಟ್ ಮಾಡ್ತದೆ. ಇದರ ಸ್ಟ್ರಕ್ಚರ್ ಹೇಗಿರ್ತದೆ ನೋಡಿ, CS2 N ಇದೆಯಾ, EN ಡೊನೇಟ್ ಮಾಡ್ತದೆ, EN ಡೊನೇಟ್ ಮಾಡ್ತದೆ, ಇವು 4 ಆಕ್ಸಿಜನ್ ಡೊನೇಟ್ ಮಾಡ್ತದೆ. ಸೊ 2 here and 4 here, total 6 pairs it can donate. It is called as hexadentate ligand. So ambidentate ligand. So this is another important type. Ambi antandre both antheli meaning. Ambi antandre both. So ambidentate ligand antandre the ligands which will have 2 donor atoms. ಈಗ 2 donor atoms ಅಂತ ಅಂದಾಗ it may be didentate ಅಂತ ಅನ್ಕೋಬಿಡ್ತೀವಿ ನಾವು. That is a mistake what you are doing. 2 donor atoms will be there, but only one can donate at a time. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಡೈಡೆಂಟೇಟಲ್ಲಿ COO ಮೈನಸ್ ಆಕ್ಸಾಲೇಟ್ ಅಂತ ಕರೆದ್ವಿ ನಾವು. ಇದರಲ್ಲೂ 2 ಡೋನರ್ ಆಟಮ್ಸ್ ಇದೆ, ಬಟ್ ಬೋತ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಮೆಟಲ್ ಎಟ್ ಅ ಟೈಮ್.
ಬಟ್ ಆಂಬಿಡೆಂಟೇಟ್ ಲಿಗ್ಯಾಂಡಲ್ಲಿ ದೀಸ್ ಆರ್ ದ ಲಿಗ್ಯಾಂಡ್ಸ್ ಹ್ಯಾವ್ 2 donor atoms, but which can donate to the or which can donate the lone pair of electrons to metal ion one at a time. Only one can form a bond at a time. See here, ligands, one mark idana kelidide, very important, remember. So ligand which can ligate through different atoms, but which can link with the metal ion only one at a time. ಇವೆಲ್ಲದಕ್ಕೂ ಕಂಪ್ಲೀಟ್ ನೋಟ್ಸನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಗ್ರೂಪಲ್ಲಿ ನಾನು ಹಾಕಿರ್ತೀನಿ. ಒನ್ಸ್ ಐ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು, ರೈಟ್. ಸೊ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕನ್ನು ಯೂಸ್ ಮಾಡಿ ನೀವು ಜಾಯಿನ್ ಆಗಬೇಕು. ಫೈನ್. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸಯನೈಡ್ ಲಿಗ್ಯಾಂಡ್ CN- ಇದೆ. ಇಲ್ಲಿ ನೋಡಿ, ಸಯನೋ ಗ್ರೂಪ್ ಕಾರ್ಬನ್ ಆಟಮ್ ಇಸ್ ಡೊನೇಟಿಂಗ್ ದ ಎಲೆಕ್ಟ್ರಾನ್ ಟು ಮೆಟಲ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ನೈಟ್ರೋಜನ್ ಇಸ್ ಡೊನೇಟಿಂಗ್ ಎಲೆಕ್ಟ್ರಾನ್ ಟು ಮೆಟಲ್. CN- ಅಲ್ಲಿ ಕಾರ್ಬನ್ ಡೊನೇಟ್ ಮಾಡ್ತದೆ, NC ಅಲ್ಲಿ ನೈಟ್ರೋಜನ್ ಡೊನೇಟ್ ಮಾಡ್ತದೆ. ಸೊ ಇದನ್ನು ನಾವು ಹೇಳಿದ್ದು ಐಸೋಸಯನೈಡ್ ಕ್ಯಾನ್ ಡೊನೇಟ್. ಬಟ್ ಹೇಗೆ ಅಂದರೆ ಒನ್ ಎಟ್ ಅ ಟೈಮ್ ಒನ್ ಕ್ಯಾನ್ ಡೊನೇಟ್. ಎರಡೂ ಡೊನೇಟ್ ಮಾಡೋದಿಲ್ಲ, ಒನ್ ಕ್ಯಾನ್ ಡೊನೇಟ್ ಎಟ್ ಅ ಟೈಮ್. ಸೊ ಸಚ್ ಲಿಗ್ಯಾಂಡ್ಸ್ ವಿ ಕಾಲ್ ಇಟ್ ಆಸ್ ಆಂಬಿಡೆಂಟೆಡ್ ಲಿಗ್ಯಾಂಡ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು NO2 ಸ್ಟ್ರಕ್ಚರ್. ಇದು ನೈಟ್ರೋಜನ್ ಇಸ್ ಡೊನೇಟಿಂಗ್ ದ ಎಲೆಕ್ಟ್ರಾನ್ ಟು ಮೆಟಲ್. ಸೊ ಇದನ್ನು ನೈಟ್ರೈಟೋ N ಅಂತ ಕರಿತೀವಿ. N ಅಂತಂದರೆ ನೈಟ್ರೋಜನ್ ಡೊನೇಟ್ ಆಗ್ತಾ ಇದೆ ಅಂತ ಮೀನಿಂಗು. ನೈಟ್ರೋಜನ್ ಇಸ್ ಡೋನರ್ ಆಟಮ್. ಅದೇ ಇಲ್ಲಿ ನೋಡಿ, ಆಕ್ಸಿಜನ್ ಇಸ್ ಡೋನರ್ ಆಟಮ್. ಇದಕ್ಕೂ ಕೂಡ ನೆಗೆಟಿವ್ ಚಾರ್ಜ್ ಇದೆ. ಇಲ್ಲಿ ನೆಗೆಟಿವ್ ಬರೀಬೇಕು, ಇದಕ್ಕೂ ಕೂಡ ನೆಗೆಟಿವ್ ಚಾರ್ಜ್ ಇದೆ. ಇಟ್ ಆಕ್ಸಿಜನ್ ಇಸ್ ಡೊನೇಟಿಂಗ್ ದ ಎಲೆಕ್ಟ್ರಾನ್, ಇಟ್ ಈಸ್ ಕಾಲ್ಡ್ ಆಸ್ ನೈಟ್ರೈಟೋವೋ. ಇಲ್ಲಿ ಕಾರ್ಬನ್ ಡೊನೇಟ್ ಮಾಡ್ತದೆ ಸಯನೋ, ನೈಟ್ರೋಜನ್ ಡೊನೇಟ್ ಮಾಡಿದರೆ ಐಸೋಸಯನೋ, ನೈಟ್ರೋಜನ್ ಹಿಯರ್ ಡೊನೇಟ್ ನೈಟ್ರೈಟೋ N, ಈ ಆಕ್ಸಿಜನ್ ಡೊನೇಟ್ಸ್ ನೈಟ್ರೈಟೋವೋ. ಆಕ್ಸಿಜನ್ ಇಸ್ ದ ಡೋನರ್ ಆಟಮ್. ಸಚ್ ಲಿಗ್ಯಾಂಡ್ಸ್ ವಿ ಕಾಲ್ ಇಟ್ ಆಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಸೊ ಚೀಲೇಟ್ ಲಿಗ್ಯಾಂಡ್ ಅಂದ್ರೇನು? ಚೀಲೇಟ್ ಅಂತಂದರೆ ರಿಂಗ್ ಅಂತ ಮೀನಿಂಗು. ಚೀಲೇಟ್ ಅಂತಂದರೆ ರಿಂಗ್ ಅಂತ ಮೀನಿಂಗು, ರೈಟ್. ಚೀಲೇಟ್ ಲಿಗ್ಯಾಂಡ್ ಅಂತಂದರೆ ವೆನ್ ಎ ಡೈ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್. ಚೀಲೇಟಿಂಗ್ ಲಿಗ್ಯಾಂಡ್ಸ್ ನೆವರ್ ಬಿ ಮೋನೋಡೆಂಟೇಟ್. ಯಾಕಂದರೆ ಮೋನೋಡೆಂಟೇಟ್ ಇದ್ದಾಗ ರಿಂಗ್ ಫಾರ್ಮ್ ಆಗೋದಿಲ್ಲ. ಈಗ ನಮ್ಮ ಹತ್ರ NH3 ಇದೆ ಅಂತ ಅಂದ್ಕೊಳ್ಳಿ. NH3 ಇದೆ ನಮ್ಮ ಹತ್ರ, ಹೌದಾ? NH3 ನೈಟ್ರೋಜನ್ ಡೊನೇಟ್ ಮಾಡ್ತದೆ ಎಲೆಕ್ಟ್ರಾನ್ನ. ನೈಟ್ರೋಜನ್ ಡೊನೇಟ್ ಮಾಡ್ತದೆ ಮೆಟಲ್ ಅಯಾನಿಗೆ ಅಂತಂದರೆ ಹಿಯರ್ ಯಾವಾಗ ಡೊನೇಟ್ ಆಯಿತು, ಇದು ರಿಂಗ್ ಫಾರ್ಮೇಷನ್ ಮಾಡಿಲ್ಲ. ಬಟ್ ನಾನು ಚೀಲೇಟಿಂಗ್ ಲಿಗ್ಯಾಂಡ್ ತೋರಿಸ್ತೀನಿ. ಚೀಲೇಟಿಂಗ್ ಲಿಗ್ಯಾಂಡ್ ಅಂತಂದರೆ ಹಿಯರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಲೈಕ್ ದಿಸ್. COO- ಇದು ಮೆಟಲ್ಗೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತದೆ. ಮಾಡಿದ್ರೆ ಇದು ನೋಡಿ, ಒಂದು ರಿಂಗ್ ಫಾರ್ಮ್ ಆಯ್ತಾ ಇಲ್ಲಿ. ಸಚ್ ಲಿಗ್ಯಾಂಡ್ಸ್ ವಿ ಕಾಲ್ ಇಟ್ ಆಸ್ ಚೀಲೇಟಿಂಗ್ ಲಿಗ್ಯಾಂಡ್ಸ್. Chelating ligand will be di or polydentate ligand uses 2 or more donor atoms to bind a single metal ion said to be chelating ligand. But here one word should be there. So metal ion to form a ring said to be chelating ligand. So example ethylene diamine nodi, idu ethylene diamine structure. Metal ion illide. Idurku bond ಆದ್ಮೇಲೆ ನೋಡಿ ಒಂದು cyclic complete ಆಯ್ತು, ಹೌದಾ? So this we call it as chelating ligand. So in this particular case you can see this is heme ಅಂತಂದ್ರೆ hemoglobin. ಈ hemoglobin ಅಲ್ಲಿ the central component of the hemoglobin which carries oxygen through blood from lungs to tissues. ಹೀಮದ ಕೆಲಸ ಏನು ಅಂತಂದರೆ ಸೆಂಟ್ರಲ್ ಕಂಪೋನೆಂಟ್ ಇದು ಹಿಮೋಗ್ಲೋಬಿನ್. ಅದು ಇದು ಆಕ್ಸಿಜನ್ನನ್ನು ನಾವೇನು ಬ್ರೀದ್ ಮಾಡ್ತೀವಿ, ಆಕ್ಸಿಜನ್ನನ್ನು ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಗೆ ತಗೊಂಡು ಹೋಗುವಂಥದ್ದು. ಸೊ ಸಚ್ ಈ ಒಂದಷ್ಟು ಕೆಲಸ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಫಾರ್ಮ್ ಅ ಕೋಆರ್ಡಿನೇಟ್ ಕಂಪೌಂಡ್. ಸೊ ಇಲ್ಲಿ ನೋಡಿ ರಿಂಗ್ ಸ್ಟ್ರಕ್ಚರ್ ಇದೆ ಇಲ್ಲಿ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಚೀಲೇಟಿಂಗ್ ಫಾರ್ಮ್, ರೈಟ್? ಮೋರ್ ಎಕ್ಸ್ಟೆನ್ಸಿವ್ ಚೀಲೇಷನ್ ದಟ್ ಹಿಯರ್ ಜನರಲಿ ರಿಮೆಂಬರ್. So it will increase the stability of the compound. Remember that point. So more extensive chelation, that larger the number of rings closer to the metal atom which stabilize the compound. ಯಾವಾಗಲೂ chelating ligand normal monodentate ligand ಕಂಪೇರ್ ಮಾಡಿದರೆ it is always a best stable compound formation ಮಾಡೋದರಲ್ಲಿ ಹೆಲ್ಪ್ ಮಾಡ್ತದೆ, right? So the number of donor group in the single ligand that is bind to central atom in a complex is called denticity. ಇಲ್ಲಿ ಈಗ ನಾವು ಡೆಂಟೇಟ್ ಅಂತ ನೋಡಿದ್ವಿ, ಹೌದಾ? ಹಾಗಾದ್ರೆ ಡೆಂಟೇಟ್ ಅಂದ್ರೇನು, ಯಾಕೆ ಇದು ಡೆಂಟಿಸಿಟಿ ಅಂತ ಕರಿತೀವಿ ಅಂತಂದರೆ ಇಲ್ಲಿ ದ ನಂಬರ್ ಆಫ್ ಡೋನರ್ ಗ್ರೂಪ್ಸ್ ಇನ್ ಅ ಸಿಂಗಲ್ ಲಿಗ್ಯಾಂಡ್ ವಿಚ್ ಇಸ್ ಬೈಂಡ್ ಟು ಸೆಂಟ್ರಲ್ ಆಟಮ್ ವಿ ಕಾಲ್ ಇಟ್ ಆಸ್ ಡೆಂಟಿಸಿಟಿ. ಈಗ ಮೋನೋಡೆಂಟೇಟ್ ಅಂದ್ರೇನು,
ಒಂದು ಅಟ್ಯಾಚ್ ಆಗ್ತದೆ ಅನ್ನೋದಕ್ಕೆ ಮೊನೋಡೆಂಟೇಟ್ ಅಂತ ಕರೆದ್ವಿ, 2 ಅಟ್ಯಾಚ್ ಆದರೆ ಡೈಡೆಂಟೇಟ್ ಅಂತ ಕರೆದ್ವಿ, ಅದೇ ರೀತಿ ಡೆಂಟಿಸಿಟಿ ಅಂತ ಕರೆದ್ವಿ. ಸೊ ಈಗ ಒಂದು ಕ್ವಶನ್ ಅಂತಂದರೆ ಇಲ್ಲಿ ಡೆಂಟಿಸಿಟಿ ಅಂದರೆ ನಮ್ಮ ಹಲ್ಲಿಗೆ ಸಂಬಂಧಪಟ್ಟಿದ್ದು, ಹೌದಾ? ಸೊ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಅಂತ ನೋಡಿದರೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಡೆಂಟಿಸಿಟಿ ವರ್ಡ್ ಡೆರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಡೆಂಟಿಸಿಟಿ, ಟೂತ್ ಅನ್ನೋ ಒಂದು ವರ್ಡ್ ಲ್ಯಾಟಿನ್, ಡೆಂಟಿಸಿಟಿ ಅಂದರೆ ಲ್ಯಾಟಿನ್, ಸೊ ರಿಮೆಂಬರ್ ದ್ಯಾಟ್. ಸೊ ದ ಲಿಂಕೇಜ್ ವೈ ಈ ಒಂದು ಟೂತ್ ಅಥವಾ ನಮ್ಮ ಹಲ್ಲಿಗೆ ಸಂಬಂಧಪಟ್ಟಿದ್ದು ಯಾಕೆ ಇಲ್ಲಿ ಬಂತು ಅಂದರೆ, ಹಿಯರ್ ದ ಲಿಂಕೇಜ್ ಈಸ್ ಥಾಟ್ ಆಫ್ ಬೈಟಿಂಗ್ ದ ಮೆಟಲ್ ಆಟಮ್, 1 or more ಲಿಂಕೇಜ್ ಪಾಯಿಂಟ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಫುಡ್ಡನ್ನು ಬಾಯಲ್ಲಿ ಹಾಕಿ ಕಚ್ಚಿದಾಗ ಇಲ್ಲಿ ನಮ್ಮ ಹಲ್ಲಲ್ಲಿ ಬೇರೆ ಬೇರೆ ಹಲ್ಲಿದೆ, ಹೌದಾ? ಅಂದರೆ ಮೋರ್ ದೆನ್ 10, 20, 30 ಹಲ್ಲಿರ್ತದೆ, ಹೌದಾ? ಈ ಒಂದೊಂದು ಹಲ್ಲುಗಳು ಕೂಡ ಒಂದೇ ಹಲ್ಲು ಆ ಒಂದು ಫುಡ್ಡನ್ನು ಕ್ಯಾಚ್ ಮಾಡ್ಕೊಳ್ಳೋದಿಲ್ಲ. ಪ್ರತಿಯೊಂದು ಹಲ್ಲುಗಳು ಕೂಡ ಆ ಒಂದು ಫುಡ್ಡನ್ನು ಗಟ್ಟಿಯಾಗಿ ಕಚ್ಕೊಳ್ಳೋದಕ್ಕೆ ವಿ ಕಾಲ್ ದಟ್ ಆ್ಯಸ್ ಡೆಂಟಿಸಿಟಿ. ಸೊ ಲಿಂಕೇಜ್ ಇಸ್ ಥಾಟ್ ಆಫ್ ಬೈಟಿಂಗ್ ಅಂದರೆ ಕಚ್ಕೊಳ್ಳೋದು, ಬೈಟಿಂಗ್ ದ ಮೆಟಲ್ ಆಟಮ್ ಅಟ್ 1 or more ಲಿಂಕೇಜ್ ಪಾಯಿಂಟ್ಸ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಡೆಂಟಿಸಿಟಿ. ಸೊ ರಿಮೆಂಬರ್ ದ್ಯಾಟ್. ಫಾರ್ ಎಕ್ಸಾಂಪಲ್ ನೋಡಿ, ಇದು ಒಂದು ಹಲ್ಲು, ಇದು ಒಂದು ಹಲ್ಲು ಅಂತ ಇಟ್ಕೊಳ್ಳಿ. ಇದು ಫುಡ್. ಈಗ ನಮಗೆ ಇದನ್ನು ಹೇಗೆ ಕಚ್ಕೊಳ್ತದ ಅಂತಂದರೆ, ಇಟ್ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ದಟ್ ಫುಡ್ ಲೈಕ್ ದಿಸ್. ನಮ್ಮ ಹಲ್ಲಿನ ಕೆಲಸ ಅದೇ, ಹೌದಾ? ಸೊ ಹೆನ್ಸ್ ದಿಸ್ ಈಸ್ ಕಾಲ್ಡ್ ಆಸ್ ಡೆಂಟಿಸಿಟಿ ಅಂತ ನಾವು ಕರಿತೀವಿ. ದಿಸ್ ಈಸ್ ಅಬೌಟ್ ಲಿಗ್ಯಾಂಡ್ಸ್, ಕ್ಲಾಸಿಫಿಕೇಶನ್ ಆಫ್ ದ ಲಿಗ್ಯಾಂಡ್, ನೆಗೆಟಿವ್ ಲಿಗ್ಯಾಂಡ್, ಪಾಸಿಟಿವ್ ಲಿಗ್ಯಾಂಡ್, ನ್ಯೂಟ್ರಲ್ ಲಿಗ್ಯಾಂಡ್, ಅದರ ನೇಮನ್ನು ಹೇಗೆ ಬರೀಬೇಕು ಹೇಳಬೇಕು ಅನ್ನೋದನ್ನು ಕೂಡ ನಾವು ಹೇಳಿದ್ವಿ. ಈಗ ಮುಂದಿನ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ಆಕ್ಸಿಡೇಷನ್ ಸ್ಟೇಟ್, coordination number, some more important terminologies present in this coordination compound. Once again we will meet in the next video. So thank you for watching. ನಿಮಗೆ ಈ ವಿಡಿಯೋ ಅರ್ಥ ಆಯಿತು, ಚೆನ್ನಾಗಿದೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ರೆಫರ್ ಮಾಡಿ, ಸೆಂಡ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ಯಾಕಂದರೆ ಎಷ್ಟೋ ಜನ ಸ್ಟೂಡೆಂಟ್ಸ್, ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜಸ್ ಇರ್ಬೋದು ಅಥವಾ ಬೇರೆ ಕಾಲೇಜಲ್ಲಿ ಎಲ್ಲಿ ಆನ್ಲೈನ್ ಟೀಚಿಂಗ್ ಕರೆಕ್ಟಾಗಿ ಆಗಿಲ್ಲ, ಅದಕ್ಕೆ ನನ್ನ ಸಪೋರ್ಟ್ ನಿಮಗೆ ಇದ್ದೇ ಇರ್ತದೆ. ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ, 3 ಸಲ ನೋಡಿ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಕರೆಕ್ಟಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಯಾಕಂದರೆ ಯಾವಾಗಲೂ ಯಾವ ವಿಷಯನ ನಾವು ನಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೋತೀವಿ, ಅದು ನಮಗೆ ಭಾಳ ದಿವಸ ನೆನಪಿನಲ್ಲಿ ಉಳಿತದೆ. ಸೊ ಹೆನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಆ್ಯಕ್ಚುಯಲ್ ಡೆಫಿನೇಷನ್ ವಾಟ್ ಎವರ್ ಇಟ್ ಈಸ್ ಗಿವನ್ ಇನ್ ದ ನೋಟ್ಸ್, ಬಟ್ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲಿಗ್ಯಾಂಡ್, ವಾಟ್ ಈಸ್ coordination number, what is oxidation number in your mother tongue, it will remember by you for a longer days, right? So thank you for watching. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು. share, subscribe and have a nice day.